ನಮಸ್ತೆ ಎಲ್ಲರಿಗೂ. ಇವತ್ತಿನ ಒಂದು ಸಣ್ಣ ಕಥೆಯೊಂದಿಗೆ ಬಂದಿದ್ದೀನಿ. ಕಥೆಯ ಹೆಸರು ಜಾಣ ಕೋಗಿಲೆ ಅಂತ. ಒಮ್ಮೆ ಕೋಗಿಲೆಯೊಂದು ಬಹಳ ಹಸಿದಿತ್ತು. ಹಿಂದಿನ ದಿನವೂ ಹೊಟ್ಟೆ ತುಂಬ ಆಹಾರ ಸಿಕ್ಕಿರಲಿಲ್ಲ. ಮಾಡುವುದೇನು? ಗಿಡ, ಮರ, ಬಳ್ಳಿ, ತೋಟಗಳೆಲ್ಲ ಎಷ್ಟು ಅಲೆದರೂ ಒಂದೂ ಕಾಳಿಲ್ಲ. ಮಾತನಾಡಲು ತ್ರಾಣವಿಲ್ಲ. ಕೊನೆಗೆ ಬೇಸರವಾಗಿ ಗುಂಪಾದ ಹೊಂಗೆ ಮರದ ಮೇಲೆ ಬಂದಿತು. ಅಲ್ಲಿ ಕುಳಿತುಕೊಳ್ತು. ಆಗ ಮರದ ಬುಡದಲ್ಲಿ ಇಲಿಗಳದೇ ಒಂದು ದೊಡ್ಡ ಸಂಸಾರವಿತ್ತು. ಅವು ಪಕ್ಕದಲ್ಲಿ ಇದ್ದ ಶೆಟ್ಟರ ಹಳೆ ಅಂಗಡಿಯಿಂದ ಇಲ್ಲದ ವೇಳೆ ಚಕ್ಕುಲಿ, ಕೋಡುಬಳೆ, ಕರ್ಜಿಕಾಯಿ, ಪುರಿ ಉಂಡೆ, ರವೆ ಉಂಡೆ, ಜಿಲೇಬಿ ಮುಂತಾದ ತಿಂಡಿಗಳನ್ನು ಕದ್ದು ತಂದು ಬಿಸಿಲಿಗೆ ಹಾಕಿ ಒಣಗಿಸಬೇಕೆಂದು ಯೋಚಿಸ್ತಾ ಇದ್ವು. ಅದರಂತೆ ತಿಂಡಿಗಳನ್ನೆಲ್ಲ ಮೇಲೆ ತಂದು ಬಿಲದ ಸುತ್ತ ಒಣಗಾಕಿ ಕಾವಲು ಕುಳಿತುಕೊಳ್ತವೆ. ಸರಿ, ಎಷ್ಟೊಂದು ಅಂತ ಕೂಗುವುದು? ಕುಂತು ಕುಂತು ಬೇಸರವಾಗಿ ತಿಂಡಿ ಕಾವಲಿಗೆ ಎಂದು ಒಂದು ಮುದಿ ಇಲಿಯನ್ನು ಕೂರಿಸಿ ಉಳಿದವೆಲ್ಲವೂ ತಮ್ಮ ಕೆಲಸಕ್ಕೆ ಬಿಲದೊಳಗೆ ಹೋಗ್ತವೆ. ಇತ್ತ ಹಸ್ತಿದ ಹೊಟ್ಟೆಯಲ್ಲಿ ಮರದ ಮೇಲೆ ಕುಳಿತಿದ್ದ ಕೋಗಿಲೆ ಬಾಯಲ್ಲಿ ನೀರೂರುತ್ತೆ. ವಾಹ್, ಎಷ್ಟೊಂದು ತಿಂಡಿಗಳು! ಯಾವಾಗ ಆ ತಿಂಡಿಗಳನ್ನು ತಿನ್ನಲಿ ಎನ್ನುವಷ್ಟರಲ್ಲಿ ಕಾತುರ ಕೋಗಿಲೆಗೆ. ಏನಾದರೂ ಮಾಡಿ ಈ ಮುದಿಯಲ್ಲಿ ಇಲ್ಲಿಂದ ಓಡಿಸ್ಬೇಕಲ್ಲ ಅಂತ ಉಪಾಯ ಹೊಚ್ಚಿಸುತ್ತೆ. ಮರದ ಮೇಲಿಂದಲೇ, ಏನು ಯಜಮಾನ, ಹೇಗಿದ್ದೀಯಾ? ಯಾಕೆ ಒಂಥರ ಇದೆಯಲ್ಲ ಎನ್ನುತ್ತೆ. ಇವನ್ಯಾವರಪ್ಪ ಇದ್ದಕ್ಕಿದ್ದಂಗೆ ಎಂದುಕೊಂಡ ಮುದಿ ಇಲಿ, ನೀನಾರಯ್ಯ, ನನಗೆ ಪರಿಚಯವೇ ಇಲ್ವಲ್ಲ ಅಂತ ಕೇಳತ್ತೆ. ಆಗ ಕೋಗಿಲೆ ಹೇಳುತ್ತೆ, ಏನೂ ಇಲ್ಲ ಯಜಮಾನ, ನಾನೀಗ ಕೈಲಾಸದಿಂದ ಬರ್ತಾ ಇದ್ದೀನಿ. ನನ್ನ ಹೆಸರು ಕೋಗಿಲೆ ಅಂತ. ನನ್ನ ಒಡೆಯ ಗಣಪತಿ ಅಂತ. ನಿನ್ನ ಮಧುರ ಕಂಠದಿಂದ ಹಾಡು ಹಾಡಿ ನನ್ನ ವಾಹನ ಸಮೂಹಕ್ಕೆ ಸಂತೋಷ ಮಾಡು ಅಂತೇಳಿ ನನ್ನಲ್ಲಿ ಕಲಿಸ್ಕೊಟ್ಟಿದ್ದಾರೆ ಅಂತ ಹೇಳುತ್ತಂತೆ ಕೋಗಿಲೆ. ನೀನು ನಿಮ್ಮವರಿಗೆ ವಿಷಯ ತಿಳಿಸಿ ಮಾತಾಡಿ ನನಗೆ ಹಾಡು ಎಂದರೆ ನಾನು ಹಾಡ್ತೀನಿ, ಹೋಗಿ ಒಂಚೂರು ಕೇಳ್ಕೊಂಡು ಬರ್ತೀಯಾ ಅಂತ ಇಲಿಗೆ ಹೇಳುತ್ತೆ ಕೋಗಿಲೆ. ಆಗಲಿ, ನಮ್ಮವ್ರಿಗೆ ವಿಷಯ ತಿಳಿಸಿ ಕರ್ಕೊಂಬರ್ತೀನಿ, ನೀನು ಇಲ್ಲೇ ಒಂಚೂರು ಕಾಯ್ತಾ ಇರು ಅಂತೇಳಿ ಮುದಿ ಇಲಿ ಹೇಳಿ ಬಿಲ್ಲದ ಒಳಗೆ ಹೋಗುತ್ತೆ. ಅಷ್ಟರಲ್ಲಿ ಕೋಗಿಲೆ ಅಲ್ಲಿದ್ದ ಎಲ್ಲ ತಿಂಡಿಗಳನ್ನು ಗಬಗಬನೆ ತಿಂದ್ಬಿಟ್ಟು ಸಂತೋಷದಿಂದ ಹಾರೋಗ್ಬಿಡುತ್ತಂತೆ. ಮುದಿ ಇಲಿ ತನ್ನ ಎಲ್ಲ ಇಲಿಗಳೊಂದಿಗೆ ಮೇಲೆ ಬರುವಷ್ಟರಲ್ಲಿ ತಿಂಡಿ ನಾಪತ್ತೆ. ಕೋಗಿಲೆ ಕೂಡ ಎಲ್ಲೂ ಕಾಣಿಸ್ತಾ ಇಲ್ಲ. ಕೋಗಿಲೆಯದ ಕಿತಾಪತಿ ಹಾಳಾದ್ದು, ಎಲ್ಲ ತಿಂದು ಹೋಗಿದೆಯಲ್ಲ ಎಂದು ಇಲಿಗಳು ಮುದಿ ಇಲಿಯನ್ನ ತರಾಟೆಗೆ ತೆಗೆದುಕೊಳ್ತವೆ. ಮುದಿ ಇಲಿ ಗೊಳೋ ಎಂದು ಅಳಗತೊಡಗುತ್ತೆ. ತನ್ನ ಜಾಣ್ಮೆಯಿಂದ ಸವಿ ಮಾತನಾಡಿ ಮುದಿ ಇಲಿಯನ್ನ ಎಚ್ಚರಿಸಿದ ಕೋಗಿಲೆ ಕುಹು ಕುಹು ಎಂದು ಹಾಡುತ್ತಾ ಕಡುಬು ತಿಂದ ಗಣಪನಂತೆ ಮುಂದೆ ಸಾಗುತ್ತೆ. ಸಾರಾಂಶ ಇಷ್ಟೇ: ಜಾಣ್ಮೆಯ ಮಾತುಗಳಲ್ಲಿ ಚುರುಕಿರುವವರು ಸರಳವಾಗಿ ಬೆರಗು ಮಾಡಿ ಕಾರ್ಯ ಸಾಧಿಸ್ತಾರೆ. ಅದು ನಮ್ಮ ಗಮನಕ್ಕೆ ಬರಬೇಕು. ಮನಸೋತ್ವಿ ಅಂದರೆ ನಾವು ಸೋಲ್ತೀವಿ. ಧನ್ಯವಾದಗಳು.